ನಕ್ಷಾ ವಿಧಾನದಿಂದ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸುವುದು. 4 ಅಂಕದ ಪ್ರಶ್ನೆ ನಕ್ಷಾ ವಿಧಾನದಿಂದ ಬಿಡಿಸುವುದು ಇರುತ್ತದೆ. ಮೊದಲನೇ ಪ್ರಶ್ನೆ ಏನಿದೆ ಅಂತಂದ್ರೆ ನೋಡಿ, ಇಲ್ಲಿ x ಪ್ಲಸ್ 3y ಇಸ್ ಈಕ್ವಲ್ ಟು 6 ಮತ್ತು 2x ಮೈನಸ್ 3y ಇಸ್ ಈಕ್ವಲ್ ಟು 12 ಸಮೀಕರಣಗಳ ಜೋಡಿಯನ್ನು, ಇವೆರಡು ಸಮೀಕರಣಗಳ ಜೋಡಿಗಳನ್ನು ನಕ್ಷೆಯ ಸಹಾಯದಿಂದ ಬಿಡಿಸಿ. ಯಾವ ಸಹಾಯದಿಂದ? ನಕ್ಷೆಯ ಸಹಾಯದಿಂದ ಬಿಡಿಸುವುದು ಹೇಗೆ? 4 ಅಂಕದ ಪ್ರಶ್ನೆ. ಇದು ಹೇಗೆ ಮಾಡಬೇಕಂದ್ರೆ ಪರಿಹಾರ. ಮೊದಲು ನಾವು ಇದು x ಪ್ಲಸ್ 3y ಇಸ್ ಈಕ್ವಲ್ ಟು 6 ಇದು ಸಮೀಕರಣವನ್ನು ತಗೊಳ್ಬೇಕು. ಅದು ಏನಿದೆ ಅಂತಂದ್ರೆ x ಪ್ಲಸ್ 3y ಇಸ್ ಈಕ್ವಲ್ ಟು 6 ಇದೆ. ಈ ಸಮೀಕರಣದಲ್ಲಿ ನಾವು ಒಂದು ಬಾಕ್ಸ್ ಅನ್ನು ಹಾಕಿಕೊಳ್ಳಬೇಕು. ಆ ಬಾಕ್ಸ್ ಅಲ್ಲಿ ಮೊದಲು ನಾವು ಏನು ಹಾಕೊಳ್ಬೇಕಂತಂದ್ರೆ ಇಲ್ಲಿ x ರ ಬೆಲೆ, ಇಲ್ಲಿ y ರ ಬೆಲೆ ಮತ್ತು ಇಲ್ಲಿ x, y ರ ಬೆಲೆಯನ್ನು ಹಾಕಿಕೊಳ್ಳಬೇಕು. ಮೊದಲು ನೋಡಿ, ಈಗ ಇಷ್ಟು ಹಾಕೊಂಡು ಬಿಟ್ಟಾಗ ಮೊದಲು ಏನ್ ಮಾಡಬೇಕು? ಈ ಈಕ್ವೇಶನ್ ಅಲ್ಲಿ, ಈ ಸಮೀಕರಣದಲ್ಲಿ ನಾವು ಮೊದಲು x ಇಸ್ ಈಕ್ವಲ್ ಟು y ಅನ್ನು ಹಾಕಿಕೊಳ್ಳಬೇಕು. x ಪ್ಲಸ್ 3y ಇಸ್ ಈಕ್ವಲ್ ಟು 6 ಇದ್ದಾಗ ಯಾವಾಗ ಏನಂತ ಬರ್ಕೋಬೇಕು? ಯಾವಾಗ x ಇಸ್ ಈಕ್ವಲ್ ಟು 0 ಆಗಿರುತ್ತದೆ. ಯಾವಾಗ x ಇಸ್ ಈಕ್ವಲ್ ಟು 0 ಆಗಿರುತ್ತದೆಯೋ ಆವಾಗ ಈ ಸಮೀಕರಣದಲ್ಲಿ ನಾವು x ರ ಬೆಲೆ ಎಷ್ಟು ಹಾಕೊಳ್ಳಬೇಕು? 0 ಗುರುತಿಸಬೇಕು. x ಪ್ಲಸ್ 3y ಇಸ್ ಈಕ್ವಲ್ ಟು 6 ಇದೆ. x ರ ಬೆಲೆ 0 ಆದಾಗ ಪ್ಲಸ್ 3y ಇಸ್ ಈಕ್ವಲ್ ಟು 6 ಆಗುತ್ತದೆ. ಆವಾಗ y ಇಸ್ ಈಕ್ವಲ್ ಟು 6. ಇಲ್ಲಿ ಗುಣಾಕಾರ 3 ಇದ್ದಿಂದ ಈಚೆ ಸೈಡ್ ಬಂತಂದ್ರೆ ಅದು ಏನಾಗುತ್ತದೆ? ಭಾಗಾಕಾರ ಆಗುತ್ತದೆ. 3 ಅಂದಲೇ 3, 3 2 6. y ರ ಬೆಲೆ ಎಷ್ಟು ಬಂತು? 2. y ರ ಬೆಲೆ ಎಷ್ಟು ಬಂತು? 2. ಈ ರೀತಿಯಾಗಿ ಇಲ್ಲೇನು ಬರುತ್ತದೆ? x ರ ಬೆಲೆ 0, y ರ ಬೆಲೆ 2 ಬರುತ್ತದೆ. ಆದ ನಂತರ ಮತ್ತೊಂದು ಏನಿದೆ? x ಪ್ಲಸ್ 3y ಇಸ್ ಈಕ್ವಲ್ ಟು 6 ಇದೆ. ಏನಂದ್ರಿ? x ಪ್ಲಸ್ 3y ಇಸ್ ಈಕ್ವಲ್ ಟು 6 ಇದೆ. ಇಲ್ಲಿ ಯಾವಾಗ x ಇಸ್ ಈಕ್ವಲ್ ಟು 0 ಆದಾಗ ಇತ್ತು. ಈಗ ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ಯಾವಾಗ y ಇಸ್ ಈಕ್ವಲ್ ಟು 0 ಆದಾಗ, ಯಾವಾಗ y ಇಸ್ ಈಕ್ವಲ್ ಟು 0 ಆದಾಗ, y 0 ಈ ಸಮೀಕರಣದಲ್ಲಿ y ರ ಬೆಲೆ ಎಷ್ಟು ಇಟ್ಕೊಳ್ಬೇಕು ಅಂದ್ರೆ 0 ಅನ್ನು ಗುರುತಿಸಬೇಕು. x ಹೇಗಿದೆ ಹಾಗೆ ಪ್ಲಸ್ 3 ಗುಣಾಕಾರ y ಅಂದ್ರೆ ಎಷ್ಟಿದೆ? 0 ಇಸ್ ಈಕ್ವಲ್ ಟು 6. x ಪ್ಲಸ್ 3 0 0 ಎಷ್ಟಾಯ್ತದ್ರಿ? 3 0 0 ಇಸ್ ಈಕ್ವಲ್ ಟು 6. x ರ ಬೆಲೆ ಎಷ್ಟು ಬಂತು? 6 ಬಂತು. ಎಷ್ಟು ಬಂತು? 6 ಬಂತು. ಯಾವಾಗ y ರ ಬೆಲೆ 0 ಆದಾಗ x ರ ಬೆಲೆ ಎಷ್ಟು ಬಂತಂದ್ರೆ 6 ಬಂತು. ಈ ರೀತಿಯಾಗಿ 6, 0 ಈ ರೀತಿಯಾಗಿ ಒಂದು ಬಾಕ್ಸ್ ಅನ್ನ ಕನ್ಸ್ಟ್ರಕ್ಟ್. ಯಾವುದು? ಈ ಸಮೀಕರಣದಿಂದ ಇದು ಒಂದು ಬಾಕ್ಸ್ ರೆಡಿ ಆಯ್ತು. ಈಗ ಮತ್ತೊಂದು ಸಮೀಕರಣ ಏನಿದೆ ಅಂತಂದ್ರೆ ನೋಡಿ, ಮತ್ತೊಂದು ಸಮೀಕರಣ ಏನಿದೆ? 2x ಮೈನಸ್ 3y ಇಸ್ ಈಕ್ವಲ್ ಟು 12 ಇದೆ. ಏನಿದೆ? 2x ಮೈನಸ್ 3y ಇಸ್ ಈಕ್ವಲ್ ಟು 12. ಈ ಸಮೀಕರಣದಲ್ಲಿ ಕೂಡ ನಾವು ಒಂದು ಬಾಕ್ಸ್ ಅನ್ನು ರೆಡಿ ಮಾಡಬೇಕು. ಆ ಬಾಕ್ಸ್ ಅಲ್ಲಿ x ರ ಬೆಲೆ, y ರ ಬೆಲೆ ಮತ್ತು x, y ರ ಬೆಲೆಯನ್ನು ಹಾಕಿಕೊಳ್ಳಬೇಕು. ಏನ್ರಿ? ಫಸ್ಟ್ ನಾವು ಮೊದಲು ನಾವು x ರ ಬೆಲೆ ಹಾಕೊಳ್ಬೇಕು. ಇನ್ನಿಂದ y ರ ಬೆಲೆ ಮತ್ತು x, y ರ ಬೆಲೆ ಹಾಕೊಳ್ಬೇಕು. ಈ ಬಾಕ್ಸಿನಲ್ಲಿ ಮೊದಲು ನಾವು ಅಷ್ಟು ಗೊತ್ತಾಗ್ಲತ್ತಿಲ್ಲ ಅಂದ್ರ ಫಸ್ಟ್ ಇಲ್ಲಿ 0 0 ಹಾಕೊಳ್ಳಬೇಕು. ಮೊದಲು ಯಾವಾಗ ಈ ಸಮೀಕರಣದಲ್ಲಿ 2x ಮೈನಸ್ 3y ಇಸ್ ಈಕ್ವಲ್ ಟು ಎಷ್ಟಿದೆ? 12 ಇದೆ. ಈ ರೀತಿ ಸಮೀಕರಣ ಇದೆ. ಈ ಸಮೀಕರಣದಲ್ಲಿ ಮೊದಲು ಏನ್ ಮಾಡಬೇಕು? ಯಾವಾಗ ಏನ್ ಬರ್ಕೊಳ್ಬೇಕು? ಯಾವಾಗ x ಇಸ್ ಈಕ್ವಲ್ ಟು 0 ಆಗಿರುತ್ತದೆಯೋ, ಯಾವಾಗ x ಇಸ್ ಈಕ್ವಲ್ ಟು 0 ಆಗಿರುತ್ತದೆಯೋ ಆವಾಗ, ಯಾವಾಗ 2x ಮೈನಸ್ 3y ಇಸ್ ಈಕ್ವಲ್ ಟು 12 ಆಗುತ್ತಿದೆಯೋ ಆವಾಗ x ಇಸ್ ಈಕ್ವಲ್ ಟು 0 ಆದಾಗ ನೋಡಿಲಿ, ಯಾವಾಗ x ರ ಬೆಲೆ 0 ಆಗುತ್ತದೆಯೋ ಈ ಸಮೀಕರಣದಲ್ಲಿ ನಾವು x ರ ಬೆಲೆ 0 ಹಾಕಿದ್ದಾಗ ಆವಾಗ 2x ರ ಬೆಲೆ ಎಷ್ಟು? 0 ಮೈನಸ್ 3y ಇಸ್ ಈಕ್ವಲ್ ಟು 12. 3y ಇಸ್ ಈಕ್ವಲ್ ಟು 12 ಆಗಿದೆ. ಆದ ನಂತರ 2 0 0 ಮೈನಸ್ 3y ಇಸ್ ಈಕ್ವಲ್ ಟು 12 ಆಗಿದೆ. ಈ ರೀತಿ ಮುಂದಿನ ನೋಡ್ರಿ, ಮೈನಸ್ 3y ಇಸ್ ಈಕ್ವಲ್ ಟು 12, y ಇಸ್ ಈಕ್ವಲ್ ಟು ಇದು ಮೈನಸ್ ಇದರಿಂದ ಈ ಕಡೆ ಬರ್ತದ ಮತ್ತ 12 ಭಾಗಿಲೆ ಇದು ಗುಣಾಕಾರ ಇದರಿಂದ ಈ ಕಡೆ ಬಂದು ಭಾಗಾಕಾರ ಆಯ್ತು. ಆವಾಗ 3 1 3 3
ನಾಲ್ಕಲೆ 12, 3 4 12. y ಇಸ್ ಈಕ್ವಲ್ ಟು ಎಷ್ಟು ಬಂತು 4. ಯಾಕ 4 -4 ಇಲ್ಲಿ ಮೈನಸ್ ಇದೆ -4. y ಇಸ್ ಈಕ್ವಲ್ ಟು ಎಷ್ಟು -4. ಯಾವಾಗ x ಇಸ್ ಈಕ್ವಲ್ ಟು 0 ಆದಾಗ y ರ ಬೆಲೆ ಎಷ್ಟು ಬಂತು -4 ಬಂತು. ಆವಾಗ 0, -4 ಎಂದು ಹಾಕೊಳ್ಬೇಕು. ಆದ ನಂತರ ಇಲ್ಲಿ ಏನು ಹಾಕೊಂಡಿದೆ, ಈ ಸಮೀಕರಣದಲ್ಲಿ ಮೊದಲು x ಇಸ್ ಈಕ್ವಲ್ ಟು 0 ಹಾಕೊಂಡಿದೀವಿ. ಈ ಸಮೀಕರಣದಲ್ಲಿ ಮೊದಲು x ಇಸ್ ಈಕ್ವಲ್ ಟು 0 ಮತ್ತು y ಇಸ್ ಈಕ್ವಲ್ ಟು 0 ಆಗಿದೆ. ಇದೇ ತರಹ ನಾವು ಇಲ್ಲಿ ಕೂಡ ಈ ಸಮೀಕರಣದಲ್ಲಿಯೂ ಕೂಡ ನಾವು y ರ ಬೆಲೆ ಎಷ್ಟು ಹಾಕೊಳ್ಬೇಕು, ಯಾವಾಗ y ಇಸ್ ಈಕ್ವಲ್ ಟು 0 ಆಗಿರುತ್ತದೆಯೋ ಆವಾಗ y ರ ಬೆಲೆ 2x -3 y ರ ಬೆಲೆ ಎಷ್ಟು 0 ಇಸ್ ಈಕ್ವಲ್ ಟು 12. 2x -3 0 ಇಸ್ ಈಕ್ವಲ್ ಟು 12 ಆಗುತ್ತದೆ. x ಇಸ್ ಈಕ್ವಲ್ ಟು 12 ಭಾಗಿಲೆ ಇದು ಗುಣಾಕಾರದಿಂದ ಈ ಕಡೆ ಬಂದ್ರೆ ಏನಾಯ್ತದ ಭಾಗಾಕಾರ 2 2 1 2 2 6 12. x ಇಸ್ ಈಕ್ವಲ್ ಟು ಎಷ್ಟು 6 ಆಗುತ್ತದೆ. ಹೀಗೆ y ರ ಬೆಲೆ 0 ಆದಾಗ x ರ ಬೆಲೆ ಎಷ್ಟು ಬಂತು 6. y ರ ಬೆಲೆ 0 ಆದಾಗ x ರ ಬೆಲೆ ಎಷ್ಟು ಬಂತು 6 ಬಂತು. ಈ ರೀತಿ 6, 0 ಆಗಿತ್ತು. ಈ ಎರಡು ಬಾಕ್ಸ್ ಗಳ ಮುಖಾಂತರ ಈ ನಕ್ಷೆಯನ್ನು ತಯಾರಿಸಬಹುದು. ಹೇಗೆ, ಮೊದಲು ನಾವು ಒಂದು ನಕ್ಷೆ ಕೊಡುತ್ತಾನೆ. ಆ ನಕ್ಷೆಯಲ್ಲಿ ಗ್ರಾಫ್ ಅಲ್ಲಿ ಪ್ರಮಾಣ x ಅಕ್ಷ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮಾನ. ಇಲ್ಲಿ ನೋಡ್ಬೇಕು 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮಾನ ಇದ್ರೆ 1 ಮಾನ ಹಾಕೊಳ್ಬೇಕು, ಅಥವಾ 5 ಮಾನ 10 ಮಾನ ಇದ್ದರೆ 10 ಮಾನ 12 ಮಾನ 5 ಮಾನ ಅಂತ ಹಾಕೊಳ್ಬೇಕು. ಬಟ್ ಇಲ್ಲಿ ಏನದ 1 ಮಾನ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು x ಅಕ್ಷ, ಇದು x ಅಕ್ಷ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮಾನ, ಮತ್ತು y ಅಕ್ಷ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮಾನ ಪ್ರಮಾಣವನ್ನು ಬರಿಬೇಕು. ಇಷ್ಟು ಬರೆದ್ರೆ 1 ಅಂಕ ನಾವು ಗಳಿಸಬಹುದು. ಈ ಬಾಕ್ಸ್ ನ ಮುಖಾಂತರ ನಾವು ಏನ್ ಹಾಕೊಳ್ಬಹುದು ಅಂತಂದ್ರೆ, x ಇಸ್ ಈಕ್ವಲ್ ಟು 0 ಆದಾಗ y ರ ಬೆಲೆ ಎಷ್ಟಿದೆ 2. x ಇಸ್ ಈಕ್ವಲ್ ಟು 0 ಆದಾಗ y ರ ಬೆಲೆ ಇಲ್ಲಿ ನೋಡ್ಬೇಕು, ಇಲ್ಲಿ ಏನದ ಪ್ಲಸ್ ಅದ, ಏನಿರ್ಲದ್ರ ಇದ್ರ ಮುಂದೆ ಪ್ಲಸ್ ಇರ್ತದ. ಆವಾಗ y ರ ಬೆಲೆ ಎಷ್ಟು 2. y ರ ಬೆಲೆ ಎಷ್ಟು 2. ಈ ರೀತಿ ಒಂದು ಬಿಂದುವನ್ನು ಗುರುತಿಸಬೇಕು. ಆದ ನಂತರ x ಇಸ್ ಈಕ್ವಲ್ ಟು 6 ಆದಾಗ y ರ ಬೆಲೆ ಎಷ್ಟಿದೆ 0 ಆಗಿದೆ. ಈ 6 ನ ಮೇಲೆ ಒಂದು ಬಿಂದುವನ್ನು ರಚಿಸಬೇಕು. ಈ ಬಾಕ್ಸಿನ ಮುಖಾಂತರ ಅವು ಎರಡು ಬಿಂದುಗಳು ಎಲ್ಲಿ ನೋಡ್ರಿ, x ಇಸ್ ಈಕ್ವಲ್ ಟು 0 ಆದಾಗ y ಇಸ್ ಈಕ್ವಲ್ ಟು 2, x ಇಸ್ ಈಕ್ವಲ್ ಟು 0 ಆದಾಗ y ಇಸ್ ಈಕ್ವಲ್ ಟು 2, ಮತ್ತು y ಇಸ್ ಈಕ್ವಲ್ ಟು 0 ಇದ್ದಾಗ x ಇಸ್ ಈಕ್ವಲ್ ಟು 6, y ಇಸ್ ಈಕ್ವಲ್ ಟು 0 ಇದ್ದಾಗ x ಇಸ್ ಈಕ್ವಲ್ ಟು ಏನಿದೆ 6 ಇದೆ. ಇವೆರಡು ಬಿಂದುಗಳನ್ನು ಒಂದು ಸರಳ ರೇಖೆಯಲ್ಲಿ ರಚಿಸಿಕೊಳ್ಳಬೇಕು. ಆದ ನಂತರ ಇಲ್ಲಿ ನೋಡಿ, ಇದು ಭಾಗ ಮುಗಿತು. ಸಮೀಕರಣದ ಎರಡು ಬಿಂದು, ಈ ಬಾಕ್ಸಿನ ಮುಖಾಂತರ ಎರಡು ಬಿಂದುವನ್ನು ಎಳೆದು ಆ ಬಿಂದುವಿನ ಜೋಡಿ ಮಾಡಿ ಒಂದು ಸರಳ ರೇಖೆಯನ್ನು ರಚಿಸಿದ್ದೀವಿ. ಹೀಗೆ ಈ ಸಮೀಕರಣದಲ್ಲಿಯೂ ಕೂಡ ಈ ಬಾಕ್ಸಿನ ಮುಖಾಂತರ ಒಂದು ಸರಳ ರೇಖೆಯು ಎಳೆದುಕೊಳ್ಳಬೇಕು. ಇಲ್ಲಿ x ಇಸ್ ಈಕ್ವಲ್ ಟು 0 ಆದಾಗ y ರ ಬೆಲೆ -4 ಇದೆ. ಇಲ್ಲಿದೆ ನೋಡ್ರಿ, x ಇಸ್ ಈಕ್ವಲ್ ಟು 0 ಆದಾಗ y ರ ಬೆಲೆ ಎಷ್ಟು -4, ಮತ್ತು x ಇಸ್ ಈಕ್ವಲ್ ಟು 6, y ಇಸ್ ಈಕ್ವಲ್ ಟು 0. ಯಾವಾಗ y ಇಸ್ ಈಕ್ವಲ್ ಟು 0 ಆಗಿರುತ್ತದೆ, x ರ ಬೆಲೆ ಎಷ್ಟಿದೆ, x ರ ಬೆಲೆ 6 ಇದೆ. ಈ ಬಿಂದುವಿನ ಮೇಲೆ, ಈ ರೇಖೆಯ ಮೇಲೆ x ರ ಮೇಲೆ ಎರಡು ಬಿಂದುಗಳನ್ನು ರಚಿಸಲಾಗಿದೆ. ಆದ ಕಾರಣದಿಂದ ನಾವು ಈ ರೇಖೆಯಿಂದ ಈ ಬಿಂದುವಿನಲ್ಲಿ ಒಂದು ರೇಖೆಯನ್ನು ಎಳೆದುಕೊಳ್ಳಬೇಕು. ಆದ ನಂತರ ಈ ರೇಖೆ ಎದುರಿದೆ, ಈ ರೇಖೆ ಈ ಸಮೀಕರಣದಲ್ಲಿದೆ. ಯಾವ ಸಮೀಕರಣ, x + 3y = 6. ಆದ ಕಾರಣದಿಂದ ಇಲ್ಲಿ ಏನು ಬರಿಬೇಕು, x + 3y = 6. ಈ ರೇಖೆಯು ಈ ಸಮೀಕರಣದ ಮುಖಾಂತರ ಬಂದಿದೆ, ಮತ್ತು ಈ ರೇಖೆಯು ಈ ಸಮೀಕರಣದ ಮುಖಾಂತರ ಬಂದಿದೆ. ಇಲ್ಲಿ ಕೂಡ ಬರಿಬೇಕು 2x - 3y = 12 ಅಂತ. ಮತ್ತು ಎರಡು ಸಮೀಕರಣಗಳು ಯಾವ ರೇಖೆಯ ಮೇಲೆ ಒಂದಾಗಿ ಗುಡಿದದೆಯೋ ಆ ರೇಖೆಯನ್ನು, ಆ ಬಿಂದುವನ್ನು ನಾವು ಬೆಲೆ, x ರ ಬೆಲೆ ಮತ್ತು y ರ ಬೆಲೆ ಎಂದು ಕಂಡು ಹಿಡಿಬಹುದು. x ರ ಬೆಲೆ ಎಷ್ಟಿದೆ, x ರ ಬೆಲೆ 6, ಮತ್ತು x ರ ಬೆಲೆ 6 ಮತ್ತು y ರ ಬೆಲೆ ಎಷ್ಟಾಗಿದೆ 0. x ರ ಬೆಲೆ 6 ಇದ್ದಾಗ y ರ ಬೆಲೆ 0 ಆಗಿದೆ. ಈ ರೀತಿ ನಾವು ಒಂದು ರಚಿಸಬೇಕು. ಮತ್ತು x ರ ಮತ್ತು y ರ ಬೆಲೆ ತೆಗೆದಿದ್ದಾಗ ಇಲ್ಲಿ ಒಂದು ಅಂಕ ಕೂಡ ಗಳಿಸಬಹುದು. ಈ ಗ್ರಾಫಿನ ಮುಖಾಂತರ ಎಷ್ಟು ಬರೆದರೆ 1 ಅಂಕ, ಇಷ್ಟು ಬರೆದರೆ 1 ಅಂಕ, 2 ಅಂಕಗಳು. ಈ ಬಾಕ್ಸಿಗೆ 1 ಅಂಕ, ಈ ಬಾಕ್ಸಿಗೆ 2 ಅಂಕ.
4 ಅಂಕ ಆಗುತ್ತದೆ. 1 ಮಾರ್ಕ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಮತ್ತ 4 ಮಾರ್ಕ್ಸ್. ಈ ರೀತಿ ಈ ನಕ್ಷೆಯ ವಿಧಾನದಿಂದ ನಾವು 4 ಅಂಕಗಳನ್ನು ಗಳಿಸಬಹುದು. ಫಸ್ಟ್ ನಾವು ಈ ಸಮೀಕರಣವನ್ನು ತಗೊಂಡು ಈ ಸಮೀಕರಣ ಬೆಲೆ x 0 ತಗೊಂಡು y ರ ಬೆಲೆ ಕಂಡುಹಿಡಿಯಬೇಕು. ಮತ್ತು ಈ ಸಮೀಕರಣದ ಮುಖಾಂತರನೇ ಮತ್ತೊಂದು y 0 ಕೊಟ್ಟು x ರ ಬೆಲೆ ತೆಗೆದುಕೊಳ್ಳಬೇಕು. ಈ ಬಾಕ್ಸ್ ಅನ್ನು ರಚಿಸಬೇಕು. ಇದೇ ರೀತಿ 2x - 3y 12 ಆಗಿದೆ. ಮೊದಲು ಈ ಸಮೀಕರಣದಲ್ಲಿ x ರ ಬೆಲೆ 0 ಇಟ್ಕೊಂಡು y ರ ಬೆಲೆ ತೆಗೆದುಕೊಳ್ಳಬೇಕು. ಮತ್ತು ಆದ ನಂತರ y ರ ಬೆಲೆ 0 ಇಟ್ಕೊಂಡು x ರ ಬೆಲೆಯನ್ನು ಕಂಡು ಹಿಡಬೇಕು. ಇವೆರಡು ಬಾಕ್ಸ್ ಆದ ನಂತರ ನಾವು ನಕ್ಷೆಯ ವಿಧಾನ ಕಡೆ ಹೋಗಬೇಕು. ನಕ್ಷೆಯ ವಿಧಾನದಲ್ಲಿ ಪ್ರಮಾಣವನ್ನು ಬರೆದು x ರ ಮತ್ತು y ರ ಬೆಲೆ ತೆಗೆದಿದ್ದಾಗ ನಮಗೆ ನಕ್ಷೆಯನ್ನು ರಚಿಸಬಹುದು. ಈ ರೀತಿ 4 ಅಂಕಗಳು ಗಳಿಸಬಹುದು.